Option C, element 3 belongs to the set A. Option D, element 4 belongs to the set A. ನಿಮ್ಮ ಸೆಟ್ ಒಳಗಡೆ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಸೆಟ್ ಎ ಕಂಟೈನಿಂಗ್ one element, single element, 1 belongs to the set A, 2 is an element belongs to the set A. This is also an element in the form of set. 3, 4 set belongs to the set A. 5 an element belongs to the set A. ಇದು ಮಾತ್ರ set form ಇದೆ. This is not equal to, set A is not equal to 1, 2, 3, 4, 5. ಇದನ್ನ ನಾವು ಈ ತರ ಬರೆಯಕ್ಕೆ ಬರಲ್ಲ. ಇದು ಸೆಟ್ ಫಾರ್ಮ್ ಇರೋದ್ರಿಂದ ನಾವು ಆ 3, 4 ಅನ್ನ ಈ ತರ ಸಪರೇಟ್ ಮಾಡಿ ಬರೆಯಕ್ಕೆ ಬರಲ್ಲ. ಸೆಟ್ ಒಳಗಡೆ ಇರೋದ್ರಿಂದ ಅದನ್ನ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ದಿಸ್ ಇಸ್ ನಾಟ್ ಈಕ್ವಲ್ ಟು ದಿಸ್. ಓಕೆ, ಈಗ ಯಾವ್ದು ಕರೆಕ್ಟ್ ಆಗಿದೆ? 3 ಬಿಲಾಂಗ್ಸ್ ಟು ದ ಸೆಟ್ ಎ. ಚೆಕ್ ಮಾಡ್ತಾ ಇದ್ದೀನಿ, ಯಾವ್ದು ಆಗಲ್ಲ ಚೆಕ್ ಮಾಡ್ತಾ ಇದ್ದೀನಿ. 3 is an element is belongs to the set A ಅಂತ ಕೊಟ್ಟಿದ್ದಾರೆ. 3 ಇದರೊಳಗಡೆ ಯಾವುದು ಇಲ್ಲ, ಸಪರೇಟ್ 3 ಅಂತ ಇಲ್ಲ. therefore this is wrong. 4 belongs to the set A. ಸಪರೇಟ್ ಆಗಿ 4 ಅನ್ನೋ ಎಲಿಮೆಂಟ್ ಆ ಸೆಟ್ ಒಳಗಡೆ ಇಲ್ಲ. ಸೆಟ್ 3, 4 ಇದೆ, ಬಟ್ ಪರ್ಟಿಕ್ಯುಲರ್ ಆಗಿ 4 is not belongs to the set A. ಇದು is not correct. set 3, 4 belongs to the set A. ಈ ಸೆಟ್ 3, 4 ಅನ್ನೋ ಎಲಿಮೆಂಟು ಸೆಟ್ ಒಳಗಡೆ 3, 4 ಅನ್ನೋ ಒಂದು ಎಲಿಮೆಂಟು ಸೆಟ್ ಏನಲ್ಲಿ ಇದೆಯಾ? ಇದೆ. ದಿಸ್ ಇಸ್ ಕರೆಕ್ಟ್. ಇದು ಕರೆಕ್ಟ್ ಅಂದಮೇಲೆ ಇದು ಕರೆಕ್ಟ್ ಆಗಬಾರ್ದು, ಬಟ್ ಆದರೂ ಎಕ್ಸ್ಪ್ಲನೇಷನ್ ಕೊಡ್ತೇವೆ. ಇದು ಕರೆಕ್ಟ್ ಆಗಬಾರ್ದು, ಯಾಕೆ ಆಗಬಾರ್ದು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೇವೆ. ಪ್ರಾಪರ್ ಸಬ್ಸೆಟ್ ಅಂದ್ರೆ ಏನು? 3, 4 is a set. 3, 4 is a set is proper subset of A. A ಅಂದ್ರೆ 1, 2, set 3, 4, 5. ಏನ್ ಪ್ರಾಪರ್ ಸಬ್ಸೆಟ್ ಅಂದ್ರೆ ಇದ್ರಾಗಿರ್ತಕ್ಕಂಥ ಎಲಿಮೆಂಟ್ಸು ಇದ್ರೊಳಗಡೆ ಇರಬೇಕು. ಅಟ್ಲೀಸ್ಟ್ ಒಂದು ಎಲಿಮೆಂಟ್ ಆದರೂ ಈ ಸೆಟ್ಟಲ್ಲಿ ಜಾಸ್ತಿ ಇರಬೇಕು. ಇಲ್ಲಿರ್ತಕ್ಕಂಥ ಎಲಿಮೆಂಟ್ಸು ಈ ಸೆಟ್ಟಲ್ಲಿ ಇರಬೇಕು, ಮತ್ತೆ ಇಲ್ಲಿ ಅಟ್ಲೀಸ್ಟ್ ಒಂದು ಎಲಿಮೆಂಟ್ ಆದರೂ ಜಾಸ್ತಿ ಇರಬೇಕು. ಇದು ಇದರೊಳಗಡೆ ಇದೆಯಾ ಸರ್? ಇದೆ. ಬಟ್ ಈ ಥರ ಸೆಟ್ ಫಾರ್ಮ್ ಇರ್ತಕ್ಕಂಥ ಇನ್ನೊಂದು ಎಲಿಮೆಂಟು ಇದರೊಳಗಡೆ ಇರಬೇಕಾಗಿತ್ತು, ಇಲ್ಲ. ಅದಕ್ಕೋಸ್ಕರ ದಿಸ್ ಈಸ್ ನಾಟ್ ಪ್ರಾಪರ್ ಸಬ್ಸೆಟ್ ಆಫ್ ದಿಸ್. therefore ಇದು ರಾಂಗ್ ಆಯಿತು, ಇದು ರಾಂಗ್ ಆಯಿತು, ಇದು ರಾಂಗ್ ಆಯಿತು, ಬಟ್ ದಿಸ್ ಇಸ್ ಬಿಲಾಂಗ್ಸ್ ಟು ದಿಸ್. ಇದು ಕರೆಕ್ಟ್ ಆಗಿದೆ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಕ್ಲಿಯರ್ ಆಗಿ ಅರ್ಥ ಇದೆ ಅನ್ಕೊಂಡಿರ್ತೀನಿ. Next one, third one in second model paper. ಪದೇ ಹೇಳ್ತಾ ಇದ್ದೀನಿ, 3 ಮಾಡಲ್ ಪೇಪರನ್ನು ನಿಮ್ಮ ಹತ್ರ ಪ್ರಿಂಟೌಟ್ ತಗೊಂಡು ಇಟ್ಕೊಂಡಿದ್ರೆ ನಾನು ಯಾವ ಮಾಡಲ್ ಪೇಪರ್ ತಗೊಂಡಿದ್ದೇನೆ, ಯಾವ ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತಾ ಇದ್ದೇನೆ ಅನ್ನೋದು ಅರ್ಥವಾಗುತ್ತೆ. ಆದರೆ PU ಬೋರ್ಡ್ ಬಿಟ್ಟಿರ್ತಕ್ಕಂಥ 3 ಡಿಫ್ರೆಂಟ್ ಬ್ಲೂ ಪ್ರಿಂಟ್ ಇರ್ತಕ್ಕಂಥ ಮಾಡಲ್ ಪೇಪರಲ್ಲಿ 20 MCQ ಪ್ಲಸ್ 5 ಬ್ಲ್ಯಾಂಕ್ಸ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಅದನ್ನು ಆಲ್ರೆಡಿ ನಾನು GH ಮ್ಯಾಥ್ಸ್ಗೆ ಸೆಂಡ್ ಮಾಡಿದ್ದೇನೆ. ಇದು ಸೆಕೆಂಡ್ ಮಾಡಲ್ ಪೇಪರ್ನ MCQ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಥರ್ಡ್ ಒನ್, ದ ಟರ್ಮಿನಲ್ ಸೈಡ್ ಆಫ್ an angle theta in standard position passes through the point 3, -4 as in the following figure ಅನ್ನು ಅವರೇ ಕೊಟ್ಟಿದ್ದಾರೆ. following figure, then
sin theta. Out of 6 trigonometric function, sin theta ಕೇಳಬಹುದು, cos theta ಕೇಳಬಹುದು, tan theta, cosecant theta, secant theta, cot theta. 6 trigonometric functions ಅಲ್ಲಿ ಯಾವುದನ್ನೇ ಕೇಳಿದ್ರು ಈಗ ಏನು ಎಕ್ಸ್ಪ್ಲೈನ್ ಮಾಡ್ತೀನಿ ಅದೇ ತರನೇ. ಫಿಗರ್ ಹೆಂಗ್ ಕೊಟ್ಟಿದ್ದಾರೆ? We know that x0, x dash, x axis, y0, y dash is y axis. Circle ಕೊಟ್ಟಿದ್ದಾರೆ. Here this is point 3 comma minus 4. ಇಲ್ಲಿ ಗ್ಯಾಪ್ ಕೊಟ್ಟಿದ್ದಾರೆ ಡ್ರಾ ಮಾಡ್ಕೊಳ್ಳೋಣ. ಇದು ಆಪೋಸಿಟ್, ಇದು ಥೀಟಾ ಅಂದ್ರೆ this is theta, this is hypotenuse side, ಇದು opposite side, adjacent side. 90 degree opposite ಆಗಿರೋದು hypotenuse side. When the side is opposite to theta is called opposite side. When the side is nearer to theta is called adjacent side. ಈಗ sin theta 3,4, 3 ಅಂದ್ರೆ ಏನು, -4 ಅಂದ್ರೆ ಏನು? 3 is adjacent side. Opposite side 4, minus indicates below. In fourth quadrant, here first quadrant plus plus, here minus plus, minus minus, plus minus. This is below from the x axis ಆಗಿರೋದ್ರಿಂದ ಮೈನಸ್ ಅನ್ನು ರೆಪ್ರೆಸೆಂಟ್ ಮಾಡಿದ್ದಾರೆ. ಈಗ ಈ ಸೈಡ್ 4 ಆಯಿತು, ಈ ಸೈಡ್ 3 ಆಯಿತು. By using Pythagoras theorem, how to find out hypotenuse side? 3 square 9, 4 square 16 plus root of 9 plus 16 root 25, exact root 5. Sin theta, what is the ratio of sin theta? Opposite side divided by hypotenuse side. Which is opposite side? -4. Hypotenuse side 5. Which is answer -4 by 5. ಅದು ಆಪ್ಷನ್ ಎ. ಆಪ್ಷನ್ ಎ ಕೊಟ್ಟಿದ್ದಾರೆ -3/4. ಆಪ್ಷನ್ ಬಿ 3/5. ಆಪ್ಷನ್ ಸಿ -4/5. ಆಪ್ಷನ್ ಡಿ -3/5. ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ cos theta, secant theta are positive, sin theta, tan theta are negative. Therefore, minus ಅನ್ನು ಪರ್ಟಿಕ್ಯುಲರ್ ಮೆನ್ಷನ್ ಮಾಡಬೇಕು. cos theta ಕೇಳಬಹುದು, ಆಲ್ರೆಡಿ ನಾನು ಮೆನ್ಷನ್ ಮಾಡಿದೆ. ಆನ್ಸರ್ ಈಸ್ -4/5. ನೆಕ್ಸ್ಟ್ ಕ್ವಶನ್, ಫೋರ್ತ್ ಒನ್. If sin 2x is equal to 2 sin x into cos x, then sin 6x is equal to option A 2 sin x into cos x, option B 2 sin 6x into cos 6x, option C 2 sin 3x into cos 3x, option D sin 6x into cos 6x. Careful observe. Multiple angle formula, trigonometric identity formula ಬಗ್ಗೆ ನಮಗೆ ಐಡಿಯಾ ಇರಬೇಕು. sin square theta plus cos square theta is equal to 1. 1 plus tan square theta is equal to secant square theta. 1 plus cot square theta is equal to cosecant square theta are the very important 3 trigonometric identity formula. Identity in the, it means what? Angle same ಇರಬೇಕು. sin square theta plus cos square theta angle same ಇರಬೇಕು. Suppose sin square 2 theta plus cos square 2 theta is also 1. ಅದಕ್ಕೆ ಐಡೆಂಟಿಟಿ ಅಂತ ಕರಿತೀವಿ.
multiple angle formula, sin 2a formula, 2 sin a into cos a. What is the formula of sin 2a? Sin 2a is equal to 2 sin a into cos a. ಇದು ಒರಿಜಿನಲ್ ಫಾರ್ಮುಲಾ. ಇದನ್ನ ಪ್ರೂವ್ ಮಾಡಿರ್ತೀವಿ. ಪ್ರತಿಯೊಂದು ಕಾಲೇಜಸ್ sin 2a ನ ಪ್ರೂವ್ ಮಾಡ್ತೀವಿ. sin of a plus b is equal to sin a into cos b plus cos a into sin b, put b is equal to a ಅಂತ ಹಾಕೊಂಡು sin 2a ಫಾರ್ಮುಲಾ 2 sin a into cos a ಅಂತ ಪ್ರೂವ್ ಮಾಡಿರ್ತೀವಿ. ರಿಮೈನಿಂಗ್ sin 4a, sin 3a, ಸಪೋಸ್ sin 6a, sin 8a, sin 10a, sin 20a ಅವೆಲ್ಲ ಪ್ರೂವ್ ಮಾಡಿರೋದಿಲ್ಲ. ಈ sin 2a ಫಾರ್ಮುಲಾನ ಯೂಸ್ ಮಾಡಿಕೊಂಡು sin 2a ಫಾರ್ಮುಲಾ ಯೂಸ್ ಮಾಡಿಕೊಂಡು sin 4a ಎನಿ ಮಲ್ಟಿಪಲ್ ಇನ್ ದ ಸೆನ್ಸ್ ವಾಟ್ ಈ ಆಂಗಲ್ ಪಕ್ಕ ಸ್ಕೇಲಾರ್ 2, 4, 6, 5, 8 ಈ ಥರ ಕಾನ್ಸ್ಟೆಂಟ್ ಇದ್ರೆ ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ಆ ಟರ್ಮ್ಗೆ ನಾವು ಫಾರ್ಮುಲಾ ಬರೀಬೇಕಾಗುತ್ತೆ. ಈಗ ವಾಟ್ ಇಸ್ ದ ಫಾರ್ಮುಲಾ? ಒರಿಜಿನಲ್ ಫಾರ್ಮುಲಾ sin 2a is equal to 2 sin a into cos a. ಇಲ್ಲಿ ಕ್ವಶನ್ ಕೊಟ್ಟಿರೋದು sin 2x equal to 2 sin x into cos x ಆದಾಗ sin 6x ಏನಾಗುತ್ತೆ, sin 8x ಏನಾಗುತ್ತೆ, sin 100x ಏನಾಗುತ್ತೆ, sin 10x ಏನಾಗುತ್ತೆ? sin 6x, sin 6x, sin 8x, sin 10x, sin 5x ಎಲ್ಲ ಈವನ್ ನಂಬರ್ ಕೊಟ್ಟಿದ್ದೀನಿ. 6 ಈವನ್, 8 ಈವನ್, 10 ಈವನ್. ನಾನು ಆ್ಯಡ್ ನಂಬರ್ಗೂ ಮಿಕ್ಸ್ ಮಾಡಿದ್ದೇನೆ. ಏನು ಬೇಕಾದ್ರೂ ಎಕ್ಸಾಮಿಗೆ ಕೊಡ್ಬೋದು. ನಾನು sin 6x ನಿನ್ನ ಮಾಡೋದು ಪೇಪರಲ್ಲಿದೆ. ನಾನು sin 8x ಬರೆದಿದ್ದೇನೆ, sin 10x ಬರೆದಿದ್ದೇನೆ, ಆ್ಯಡ್ ನಂಬರ್ಗೂ ಮಿಕ್ಸ್ ಮಾಡಿದ್ದೇನೆ. ಈಗ ನಾನೇನು ಎಕ್ಸ್ಪ್ಲೇನ್ ಮಾಡ್ತೇನೆ ಅದೇ ಫಾರ್ಮುಲಾ ನೀನು ಯಾವ್ದು ಕೊಟ್ಟರು ಬರೀಬೋದು. We know that sin 2x is equal to 2 sin a into cos a. What is the formula of sin 4a ಅಂದಾಗ half of this 4 ಅಲ್ಲಿ half ಏನಾಗುತ್ತೆ 2a. ಆ 2a ಟರ್ಮ್ ಅನ್ನ ಈ ಪ್ಲೇಸ್ ಅಲ್ಲಿ ಬರೀಬೇಕು. ಕೆಲವರು ಏನು ಮಾಡಿಬಿಡ್ತಾರೆ sin 2x equal to 2 sin x into cos x. ಈ 2 ನ ಇಲ್ಲಿ ಬರೆದ್ಬಿಡ್ತಾರೆ. ಈ 2 ಅಲ್ಲ ಇದು. ಇಲ್ಲಿರ್ತಕ್ಕಂಥ 2 ಇದಲ್ಲ. ರಿಪೀಟ್ ಮಾಡ್ತಾ ಇದ್ದೇನೆ. ಇಲ್ಲೇನು 2 ಇದೆ ಆ 2 ಅಲ್ಲ ಇದು. ಆ್ಯಡ್ ಮಾಡಿದ ಬಂದಿರ್ತಕ್ಕಂಥ 2 ಅದು. ಈಗ ನಾನು ಇಲ್ಲಿ ಏನು ಹೇಳ್ಕೊಡ್ತಾ ಇದ್ದೀನಿ ನೋಡಿ, ಕೇರ್ಫುಲ್ ಅಬ್ಸರ್ವ್ ಮಾಡಿ. 4a ನಲ್ಲಿ ಹಾಫ್ ಎಷ್ಟಾಯ್ತು 2a. ಹಾಫ್ ಆಫ್ 4a 2 2 ಬಂದಿದ್ದೆಷ್ಟು 2a. ಅದು ಡೈರೆಕ್ಟ್ ಆಗಿದೆ. ಹಾಫ್ ಆಫ್ ದಿಸ್ ಅಂದ್ರೆ 2a. 2 ಟೈಮ್ಸ್ ಆಫ್ 2 ಫಿಕ್ಸ್ 2 ಇರಲೇಬೇಕು ಔಟ್ ಸೈಡ್. ಸೈನ್ ಇಲ್ಲೇನು ಹಾಫ್ ತಗೊಂಡ್ರಲ್ಲ ಅದನ್ನ ಇಲ್ಲಿ ಬರೀತೀವಿ ಇಂಟು ಕಾಸ್ 2a. ಬರಿಬೋದ ಈಗ? ಸೈನ್ 6a is equal to 2 times half of this ಅಂದ್ರೆ 2 ಇಂದ 6 ಡಿವೈಡ್ ಮಾಡಿದ್ರೆ 3. ಹಾಗೆ 2 sin 3a into cos 3a. sin 8 ಹೇಳ್ಬೋದಾ? 2 ಫಿಕ್ಸ್ ಔಟ್ ಸೈಡ್ 2 ಫಿಕ್ಸ್ ಅದು. half of this ಅಂದ್ರೆ 4. 2 sin 4a into cos 4a. sin 10 ಹೇಳ್ಬೋದಾ? 2 into sin of 5a. x ಇದ್ರೆ x ಹೇಳಿ, a ಇದ್ರೆ ಹೇಳಿ, theta ಇದ್ರೆ theta ಹೇಳಿ. 2 sin 5x into cos 5x. ಈಗ ಹೇಳ್ತೀರಾ sin 6x ಗೆ 2 ಇಲ್ಲಿದೆ, 2 ಇಲ್ಲಿದೆ, ಇದು ಡ್ರಾಪ್ ಮಾಡಿ ಇಲ್ಲಿದೆ, ಬಟ್ x ಇದೆ. 6x ಅಲ್ಲಿ ಹಾಫ್ ಎಷ್ಟು 3. ಇದು ಹೋಯ್ತು, ಇದು ಹೋಯ್ತು, ಇದು ಹೋಯ್ತು. 2 sin 3x into cos 3x. 2 ಕಂಪಲ್ಸರಿ, ಇದರ ಹಾಫ್ 3x. ಈಗ ಎಷ್ಟು ಬೇಕಾದ್ರೂ ಕೇಳಿಬಿಡಿ. ಬರೀಬೋದಲ್ಲ? ಬರೀತೇವೆ. ಆಪ್ಷನ್ ವಿಚ್ ಇಸ್ ಆನ್ಸರ್? ಆಪ್ಷನ್ ಸಿ ಇಸ್ ದ ಆನ್ಸರ್. ನೆಕ್ಸ್ಟ್ ಒನ್, ಫಿಫ್ತ್ ಒನ್. ದಿ ವ್ಯಾಲ್ಯೂ of bracket minus of minus 1 whole to the power 4n plus 2 minus of root of minus 1 minus of root of minus 1 whole to the power of 4n plus 2 where n belongs to capital N is. ಈ n ಅಂದ್ರೆ ನೀವೇನೋ ನಂಬರ್ ತಗೊಳ್ಳಂಗಿಲ್ಲ,
natural number. Capital N denotes set of natural number. Is option A 1, option B minus I, option C I, option D minus. Given minus of root of minus 1 whole to the power of 4n plus 2. What are natural numbers? Set of natural number 1, 2, 3, 3 dash dash. ನೀವು ಯಾವ್ದು ಬೇಕಾದರೂ ನ್ಯಾಚುರಲ್ ಅಂತ ಅಂಬೋದು, ಅವನೇನು ಫಿಕ್ಸ್ ಕೊಟ್ಟಿಲ್ಲ. ಎನ್ ಪ್ಲೇಸ್ ಅಲ್ಲಿ ಯು ಕ್ಯಾನ್ ಟೇಕ್ ಎನಿ ನ್ಯಾಚುರಲ್ ನಂಬರ್. ನೀನು ಇಷ್ಟ ಬಂದು ನ್ಯಾಚುರಲ್ ನಂಬರ್ ತಗೊಂಡು ಸಪೋರ್ಟ್ ಮಾಡಿದಾಗ ಬರ್ತಕ್ಕಂಥ ಆನ್ಸರ್ ಪ್ರತಿಯೊಂದಕ್ಕೂ ಸೇಮ್ ಆಗಿರಲೇಬೇಕು. ಇಲ್ಲ ಅಂದ್ರೆ ರಾಂಗ್ ಆಗುತ್ತೆ. ನೀವು ಯಾವುದೋ ನ್ಯಾಚುರಲ್ ನಂಬರ್ ತಗೊಂಡು ಸಿಂಪ್ಲಿಫಿಕೇಶನ್ ಮಾಡಿದಾಗ ಬೇರೆ ಬಂತು ಅಂದ್ರೆ ಆನ್ಸರು ತಪ್ಪಾಗುತ್ತೆ. ಯು ಕ್ಯಾನ್ ಟೇಕ್ ಎನಿ ಒನ್ ನ್ಯಾಚುರಲ್ ನಂಬರ್. ನಾನೀಗ ಸಪೋಸ್ 1 ತಗೊಂಡೆ. ಎನ್ ಇನ್ ದ ಪ್ಲೇಸ್ ಆಫ್ 1. 4 into 1 4 plus 2 6 minus of root of minus 1 is nothing but I, imaginary unit. What is the value of I? Root of minus 1. What is the value of I square? Minus 1 minus I whole to the power of, ನಾನು n plus 1 ತಗೊಂಡಿದ್ದೇನೆ. 4 into 1 4 plus 2 6 ಆಯಿತು. minus whole to the power of 6 ಅಂದಾಗ even ಇದ್ರೆ minus ಇರೋದು ಪ್ಲಸ್ ಆಯಿತು. I to the power of 6. I to the power of 6 can be written as I square whole to the power of 3. Law of indices. What is the value of I square? Minus 1 whole to the power of 3. Power add number rollದಿಂದ minus is always remaining. Minus 1 is the answer. Out of 4 option D is the answer. Suppose n in the place of 2 ತಗೊಳ್ಳಿ. 4 into 2 8. 8 plus 2 10. Again even number ಬರುತ್ತೆ. Minus plus ಆಗುತ್ತೆ. I to the power of 10. I square whole to the power of 5. Minus 1 whole to the power of 5. Again base minus ಇದೆ, power add number ಇದೆ. We get the answer is minus 1. ನೀನು ಯಾವುದೇ ನ್ಯಾಚುರಲ್ ನಂಬರ್ ತಗೊಂಡು ಸಪೋರ್ಟ್ ಮಾಡಿದಾಗ ಆನ್ಸರ್ minus 1 ಬರಬೇಕು. ಬಂದೇ ಬರುತ್ತೆ. ಓಕೆ, ಆನ್ಸರ್ ಈಸ್ minus 1. ಆಪ್ಷನ್ ಡಿ ಇಸ್ ದ ಆನ್ಸರ್. Next one, 6th one. Summation of r is equal to 0 to n 3 power r, careful observe ಮಾಡಿ, into NCR is equal to summation r to 0 to n 3 power r into NCR is equal to option A 2 power n, option B 3 power n, option C 4 power n, option D n. We know that binomial theorem a plus b whole to the power of n is equal to nc0 a to the power of n, nc0 a to the power of n plus nc1 a to the power of n minus 1 into b plus nc2 a to the power of n minus 2 into b square plus dash dash b to the power of n. Here power of a is decreases, power of b is increases. Power of a is decreases, power of b is increases. Okay, this is binomial theorem. R plus 1th term formula, TR plus 1 is equal to NCR into a to the power of n minus r into b to the power of r. R plus 1th term formula, NCR into a to the power of n minus r into b to the power of r. Previous term of last term ಏನಾಗುತ್ತೆ, NCN into a to the power of n minus n into b to the power of r, a to the power of 0 1 ಆಗುತ್ತೆ, NCN 1 ಆಗುತ್ತೆ, ಲಾಸ್ಟ್ ಉಳ್ಕೊಳ್ಳೋದು b to the power of ಲಾಸ್ಟ್ ಟರ್ಮ್. ಇಲ್ಲಿ b to the power of n ಲಾಸ್ಟ್ ಟರ್ಮ್ ಇದೆ ಅಂದರೆ ಅದು ಪ್ರೀವಿಯಸ್ ಟರ್ಮ್ ಏನಾಗಿರಬೇಕು, ಕಡಿಮೆ ಇರಬೇಕು, b to the power of r ಅಂತ ಬರೆದಿದ್ದೀವಿ. ಈಗ ಇದನ್ನು ನಾವು r plus 1th ಟರ್ಮ್ ಅಂತ ಕರೀತೀವಿ. ಸಮೇಷನ್ ಆಫ್ ದಿಸ್ ಇಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ, 3 ಪವರ್ r ಅಂದರೆ b to the power of r, NCR ಕೊಟ್ಟಿದ್ದಾರೆ a to the NCR, a ಅಂದ್ರೆ 1, ಇಲ್ಲೇನೋ 1 ಇದೇನೋ ಟರ್ಮ್ ಇಲ್ಲ ಅಂದ್ರೆ 1 to the power of n minus r
ಇಂಟು ಬಿ ಅಂದರೆ 3 ಪವರ್ ಆರ್. ಇದನ್ನು ನಾನು ಈ ಫಾರ್ಮುಲಕ್ಕೆ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. 3 ಪವರ್ ಆರ್ ಇಂಟು ಎನ್ ಸಿ ಆರ್ ಎಕ್ಸ್ಪ್ರೆಸ್ ಇಂಟು ದಿಸ್ ಫಾರ್ಮುಲಾ. ಎನ್ ಸಿ ಆರ್ ಅಲ್ಲೇ ಬರ್ಕೊಂಡಿದ್ದೀನಿ. 1 there is any term here 1, ಅದನ್ನು ನಾನು 1 to the power of n minus r. n is any number which is always greater than r. n minus r is the number 1 to the power of any power. Suppose 2 3 4 1 ಆಗುತ್ತೆ. 1 to the power of n minus r 3 power r ಅನ್ನೇ ಕೊಟ್ಬಿಟ್ಟಿದ್ದೇನೆ. ಅಲ್ಲಿಗೆ b power r b is equal to ಏನಾಯ್ತು 3. a ವ್ಯಾಲ್ಯೂ ಏನಾಯ್ತು 1. b is equal to 3, a is equal to 1. ಇದನ್ನ ನಾನು ಏನಂತ ಬರೀತೀನಿ ಈಗ a plus b whole to the power of n ಫಾರ್ಮ್ಗೆ ಕನ್ವರ್ಟ್ ಮಾಡ್ತೇವೆ. a is equal to 1 plus 3 whole to the power of n. 1 plus 3 is the number 4 to the power of n. Out of 4 options a, b, c, d, c is the answer. C is the answer. With explanation. ಸುಮ್ಮನೆ ಯಾವುದೇ ಕಾರಣಕ್ಕೂ ಎ ಬಿ ಸಿ ನಲ್ಲಿ ಸುಮ್ಮನೆ ಬ್ರೈಟ್ ಆಗಿ ಯಾವುದಕ್ಕೂ ಆನ್ಸರ್ ಅನ್ನು ಚೂಸ್ ಮಾಡಬಾರ್ದು. ವಿತ್ ಎಕ್ಸ್ಪ್ಲನೇಷನ್ ಅನ್ನು ಕೊಟ್ಟಿದ್ದೇನೆ. ನೆಕ್ಸ್ಟ್ in model paper 2, 7th one, the diagram verbal form is the statement. The diagram represents two simultaneous linear inequalities. The diagram represents two simultaneous linear inequalities on a number line. Which of the following inequalities is the solution? ಅವರೇ ಜಿಯೋಮೆಟ್ರಿಕಲ್ ಫಿಗರ್ ಕೊಟ್ಟಿದ್ದಾರೆ, ಇನಿಕ್ವಾಲಿಟೀಸ್ ಇಕ್ವೇಷನ್ಸ್ ಅನ್ನು ಕೊಟ್ಟಿದ್ದಾರೆ. ಆ ಜಿಯೋಮೆಟ್ರಿಕಲ್ ಫಿಗರ್ ಅನ್ನು ನೋಡಿಕೊಂಡು ನಾವು ಆ 4 ಇನಿಕ್ವಾಲಿಟೀಸ್ ಅಲ್ಲಿ ಯಾವುದು ಅಂತ ಕಂಡುಹಿಡಿಯಬೇಕು. ಓಕೆ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸೆಂಡ್ ಮಾಡ್ತೇನೆ. ಫಾಲೋ ಅಪ್ ಮಾಡಿ, ವರ್ಕೌಟ್ ಮಾಡಿ, ಒಂದು ಬುಕ್ಕಲ್ಲಿ ಬರ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.